ಆತ್ಮೀಯ ವೀಕ್ಷಕರೇ, ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು. ಈ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಆಸ್ತಿ ತಕರಾರಿಗೆ ಮತ್ತು ಭೂ ಒತ್ತುವರಿಗೆ ಪರಿಹಾರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿ. ಆಸ್ತಿ ತಕರಾರಿಗೆ ಮತ್ತು ಭೂ ಒತ್ತುವರಿಗೆ ಪರಿಹಾರಗಳು. ನಿಮ್ಮ ಆಸ್ತಿ ಮತ್ತು ಜಮೀನಿನ ತಕರಾರಿಗೆ ಪರಿಹಾರ. ಜಮೀನು ಮತ್ತು ಆಸ್ತಿಗೆ ಸಂಬಂಧಪಟ್ಟ ಕ್ರಯ ಪತ್ರ ಮತ್ತು ವಿಭಾಗ ಪತ್ರ ಅಥವಾ ದಾನ ಪತ್ರ ಈ ಮೂಲಕ ಯಾವುದೇ ಒಂದು ಜಮೀನಿನ ಹಕ್ಕು ಬದಲಾವಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ, ಅಂದರೆ ಜಮೀನು ಮ್ಯೂಟೇಷನ್ ಆಗುವ ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಭೂಮಿಗೆ ತಕರಾರು ಅರ್ಜಿ ಹೇಗೆ ಮತ್ತು ಎಲ್ಲಿ ಸಲ್ಲಿಸಬೇಕು, ತಕರಾರು ಪ್ರಕ್ರಿಯೆ ಹೇಗಿರುತ್ತದೆ, ಯಾರು ತಕರಾರಿಗೆ ಅರ್ಜಿ ಸಲ್ಲಿಸಬಹುದು, ಎಂತಹ ಸಮಯದಲ್ಲಿ ಅರ್ಜಿ ಸಲ್ಲಿಸಬಹುದು, ತಕರಾರಿಗೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ನೋಂದಣಿಯಾದ ಅಂದರೆ ರಿಜಿಸ್ಟರ್ ಮಾಡಲಾದ ಎಲ್ಲಾ ಕಡತಗಳು ಭೂಮಿ ಕೇಂದ್ರದ ಮೂಲಕ ಮ್ಯೂಟೇಷನ್ಗೆ ಒಳಪಡಲೇಬೇಕು. ಆಗ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಕೌಂಟೆಂಟ್ ಅವರು ತಕರಾರು ಮತ್ತು ಆಕ್ಷೇಪಣೆಗಾಗಿ ಜೆ ಫಾರಂ ಮೂಲಕ 21 ದಿನಗಳ ಸಾರ್ವಜನಿಕವಾಗಿ ಪ್ರಚಾರ ನಡೆಸುತ್ತಾರೆ. ಅಂದರೆ ಸಾರ್ವಜನಿಕ ಆಹ್ವಾನಗಾಗಿ ಗ್ರಾಮ ಸಹಾಯಕರ ಮೂಲಕ ಪ್ರಚುರಪಡಿಸುತ್ತಾರೆ. ಗೊತ್ತುಪಡಿಸಿದ ದಿನಗಳಲ್ಲಿ ನೊಂದ ರೈತರು ಆಸ್ತಿಗೆ ಸಂಬಂಧಿಸಿದಂತೆ ತಮ್ಮಲ್ಲಿ ಲಭ್ಯವಿರುವ ಸೂಕ್ತ ದಾಖಲೆಗಳೊಂದಿಗೆ ಒಂದು ಬಿಳಿ ಹಾಳೆಯಲ್ಲಿ ಸಂಬಂಧಿಸಿದ ಆಸ್ತಿಯ ಮೇಲೆ ತಮ್ಮ ಯಾವ ತರಹದ ತಕರಾರು ಇರುವುದು ಎಂಬ ಕಾರಣಗಳೊಂದಿಗೆ ಬರೆದುಕೊಂಡು ತಕರಾರು ಅರ್ಜಿ ತಲಾಟಿ ಅಥವಾ ಗ್ರಾಮ ಲೆಕ್ಕಪಾಲಕ ಅಥವಾ ವಿಲೇಜ್ ಅಕೌಂಟೆಂಟ್ ಅವರಿಗೆ ತಕರಾರು ಅರ್ಜಿ ಸಲ್ಲಿಸಬಹುದು. ತಕರಾರು ಅರ್ಜಿ ಸಲ್ಲಿಸಿದ ಬಳಿಕ 2 ವಾರ ಕಾಯ್ದು ನೋಡಬೇಕು. ಮಾನ್ಯ ಗ್ರಾಮ ಲೆಕ್ಕಾಧಿಕಾರಿ ಅವರು ತಕರಾರು ಅರ್ಜಿ ಸ್ವೀಕರಿಸಿ ವಿವಾದಾತ್ಮಕ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮಕ್ಕಾಗಿ ತಹಸೀಲ್ದಾರ್ ಕಚೇರಿಗೆ ಆ ತಕರಾರು ಅರ್ಜಿಯನ್ನು ತನ್ನ ಶರಾದೊಂದಿಗೆ ಕಳುಹಿಸಿಕೊಡುತ್ತಾರೆ. ತಹಸೀಲ್ದಾರ್ ಕಚೇರಿಯಿಂದ ತಕರಾರು ಅರ್ಜಿ ಸಲ್ಲಿಸಿದವರಿಗೂ ಮತ್ತು ಜಮೀನು ಮಾರಾಟ ಮಾಡಿದ ವ್ಯಕ್ತಿಗೂ ಹಾಗೂ ನೋಂದಣಿ ಮಾಡಿಸಿಕೊಂಡಿರುವವರಿಗೂ ನೋಟಿಸ್ ಕೊಡಲಾಗುತ್ತದೆ. ಅರ್ಜಿದಾರರಿಗೂ ಮತ್ತು ಎದುರುದಾರರಿಗೂ ನಿಗದಿಪಡಿಸಿದ ದಿನಾಂಕ ಅಂದರೆ ಗೊತ್ತುಪಡಿಸಿದ ದಿನಾಂಕದಂದು ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ತಹಸೀಲ್ದಾರರ ಎದುರು ಅರ್ಜಿದಾರರು ಮತ್ತು ಎದುರುದಾರರು ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಅಹವಾಲು ಸಲ್ಲಿಸಬೇಕು ಮತ್ತು ತಮ್ಮ ತಕರಾರನ್ನು ಚರ್ಚಿಸಬೇಕು. ಈ ಸಂದರ್ಭದಲ್ಲಿ ತಮ್ಮ ಅಹವಾಲು ಸ್ವತಃ ಹೇಳಬಹುದು ಅಥವಾ ತಮ್ಮ ವಕೀಲರ ಮೂಲಕ ಈ ಪ್ರಕ್ರಿಯೆ ಮಾಡಿಸಬಹುದು. ಮಾನ್ಯ ತಹಸೀಲ್ದಾರ್ ರವರು ಕಾಲಕಾಲಕ್ಕೆ ಇಬ್ಬರನ್ನು ವಿಚಾರಣೆ ಮಾಡಿ ಅಂತಿಮವಾಗಿ ವಿಚಾರಣೆಯೊಂದಿಗೆ ಆದೇಶಕ್ಕಾಗಿ ಇಡಲಾಗುತ್ತದೆ. ಕೊನೆಯದಾಗಿ ತಹಸೀಲ್ದಾರರು ಸಂಬಂಧಿಸಿದ ಪ್ರಕರಣವನ್ನು ಚರ್ಚಿಸಿದ ಅಂಶಗಳ ಆಧಾರದ ಮೇಲೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 328 ಹಾಗೂ 129 ಅಡಿಯಲ್ಲಿ ಮಾನ್ಯ ತಹಸೀಲ್ದಾರರವರು ಆದೇಶವನ್ನು ಭೂಮಿ ಕೇಂದ್ರದ ಗಣಕ ಶಾಖೆಗೆ ಹೋಗಿ ಕಾರ್ಯಗತವಾಗುತ್ತದೆ, ಅಂದರೆ ಕಾರ್ಯರೂಪಕ್ಕೆ ಬರುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಅರ್ಜಿದಾರರು ಮತ್ತು ದೂರುದಾರರು ತಹಸೀಲ್ದಾರರ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ಇದ್ದೇ ಇರುತ್ತದೆ. ಇದು ಪ್ರತಿಯೊಬ್ಬ ಭೂಮಾಲೀಕರಿಗೂ ಮತ್ತು ರೈತರಿಗೂ ಗೊತ್ತಿರಲೇಬೇಕಾಗಿರುವ ವಿಷಯವಾಗಿದೆ. ಇನ್ನು ಎರಡನೆಯ ವಿಷಯದ ಮಾಹಿತಿ ಏನೆಂದರೆ, ಅಕ್ಕಪಕ್ಕದ ಜಮೀನಿನ ಮಾಲೀಕರು ನಿಮ್ಮ ಜಮೀನು ಒತ್ತುವರಿ ಮಾಡಿದ್ದರೆ ನೀವು ತಕರಾರು ಮಾಡಿ ನ್ಯಾಯ ಪಂಚಾಯಿತಿ ಮಾಡಿದರೂ ಅವರು ಬಿಡಲು ಒಪ್ಪದಿದ್ದರೆ ನೀವು ಏನು ಮಾಡಬೇಕು? ರೈತರಾದವರು ತಮ್ಮ ಜಮೀನಿಗೆ ಹದ್ದುಬಸ್ತು ಮಾಡಿಸಲು, ತಮ್ಮ ಜಮೀನಿಗೆ ಸೂಕ್ತ ಬಂದೋಬಸ್ತು ಮಾಡಿಸಲು ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು. ಒತ್ತುವರಿಯಾಗಿರುವುದನ್ನು ದೃಢಪಡಿಸಿಕೊಳ್ಳಲು ಈ ಕಾರ್ಯ ಮೊದಲು ಮಾಡಬೇಕಾಗುತ್ತದೆ. ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿದ ನಂತರ ಇಲಾಖೆ ಅಧಿಕಾರಿಗಳು ನಿಗದಿಪಡಿಸಿದ ಭೂಮಿ ಸರ್ವೆ ಶುಲ್ಕದ ಹಣ ಮತ್ತು ಅಕ್ಕಪಕ್ಕದ ಭೂ ಮಾಲೀಕರಿಗೆ ನೋಟಿಸ್ ಕೊಡಲು ನಿಗದಿಪಡಿಸಿದ ಹಣ ಪಾವತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು. ಕೆಲ ದಿನಗಳ ನಂತರ ಇಲಾಖೆಯ ಸಿಬ್ಬಂದಿಗಳು ಅರ್ಜಿದಾರರಿಗೆ ಹಾಗೂ ಅರ್ಜಿದಾರನ ಭೂಮಿಯ ಅಕ್ಕಪಕ್ಕದ ರೈತರಿಗೆ ಸಂಬಂಧಿಸಿದ ಭೂಮಿ ಸ್ಥಳಕ್ಕೆ ಸರ್ವೆ ಮಾಡಲು ಬರುವ ದಿನಾಂಕ ನಮೂದಿಸಿ ನೋಟಿಸ್ ಅನ್ನು ಅಂಚೆ ಮುಖಾಂತರವಾಗಲಿ ಆಯಾ ಗ್ರಾಮ ಲೇಖಾಪಾಲಕರ ಮೂಲಕ ಗ್ರಾಮ ಸಹಾಯಕರ ಮೂಲಕ ಅಧಿಕಾರಿಗಳು ಜಾರಿ ಮಾಡುತ್ತಾರೆ. ಸರ್ವೆ ಇಲಾಖೆಯ ಸಿಬ್ಬಂದಿಯವರು ನಿಗದಿಪಡಿಸಿದ ದಿನಾಂಕದಂದು ಅರ್ಜಿದಾರನ ಹೊಲಕ್ಕೆ ಬಂದು ಸರ್ವೆ ಮಾಡಲು ಸ್ಥಳಕ್ಕೆ ಬರುತ್ತಾರೆ. ಆ ವೇಳೆಯಲ್ಲಿ ಈ ಮೊದಲೇ ಇಲಾಖೆಯಿಂದ ಜಾರಿಯಾಗಿರುವ ನೋಟಿಸಿಗೆ ಒಪ್ಪಿ ಅಕ್ಕಪಕ್ಕದ ಹೊಲದ ಮಾಲೀಕರಿಗೂ ಗೊತ್ತುಪಡಿಸಿದ ದಿನ ಸರ್ವೆ ಸಮಯದಲ್ಲಿ ಸರ್ವೆ ಅಧಿಕಾರಿಗಳಿಗೆ ಸಹಕರಿಸಬೇಕು. ಇಲ್ಲವೇ ತಮ್ಮ ತಕರಾರು ಏನಾದರೂ ಇದ್ದರೆ ಅಧಿಕಾರಿಗಳ ಎದುರು ಚರ್ಚಿಸಬೇಕು. ಅರ್ಜಿದಾರರು ಮತ್ತು ಅಕ್ಕಪಕ್ಕದ ಹೊಲದ ಮಾಲೀಕರು ಸಂಬಂಧಿಸಿದ ಭೂಮಿಯ ಸರ್ವೆ ಕಾರ್ಯಕ್ಕೆ ಸಹಕರಿಸಿದರೆ ಸುಸೂತ್ರವಾಗಿ ಕಾರ್ಯ ಮುಗಿಯುತ್ತದೆ. ನಂತರ ಸಂಬಂಧಿಸಿದ ಎಲ್ಲಾ ಜನರ ಸಹಿಯೊಂದಿಗೆ ಕಾರ್ಯ ಪೂರ್ಣಗೊಳಿಸಿ 1-2 ದಿನದ ನಂತರ ಕಾರ್ಯಾಲಯಕ್ಕೆ ಬಂದು ಪ್ರತಿ ಪಡೆದುಕೊಳ್ಳಿರಿ ಎಂದು ಅಧಿಕಾರಿಗಳು ಹೇಳಿ ತಮ್ಮ ಕಾರ್ಯಾಲಯಕ್ಕೆ ಹಿಂದಿರುಗುತ್ತಾರೆ.
ಮಾಡುತ್ತಾರೆ. ಒಂದು ವೇಳೆ ಸರ್ವೆ ಕಾರ್ಯ ನಡೆಯುವಾಗ ಅಕ್ಕಪಕ್ಕದ ಹೊಲದ ಮಾಲೀಕರು ತಕರಾರು ಮಾಡಿದರೆ ಅಥವಾ ಗೈರು ಹಾಜರಾದರೆ, ನಿಗದಿಪಡಿಸಿದ ದಿನ ಸ್ಥಳಕ್ಕೆ ಬಾರದಿದ್ದರೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಆ ದಿನ ಸರ್ವೆ ಮಾಡಿ ಅರ್ಜಿದಾರನಿಗೆ ಟಿಪ್ಪಣಿ ಬರೆದು ಕೊಡುತ್ತಾರೆ. ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿದ ಪ್ರತಿ ತೆಗೆದುಕೊಂಡು ಅರ್ಜಿದಾರನು ಪೊಲೀಸ್ ಸ್ಟೇಷನ್, ಕೋರ್ಟ್ ಯಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭೂ ಒತ್ತುವರಿಯ ತಕರಾರು ಅರ್ಜಿ ಸಲ್ಲಿಸಿ ನ್ಯಾಯ ಪಡೆದುಕೊಳ್ಳಬಹುದು. ಪ್ರಿಯ ವೀಕ್ಷಕರೇ, ಪ್ರಜಾಶ್ರೀ ಕಾನೂನು ಮಾಹಿತಿ, ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ, ಆಸ್ತಿ ತಕರಾರಿಗೆ ಮತ್ತು ಭೂ ಒತ್ತುವರಿಗೆ ಪರಿಹಾರಗಳು ಎಂಬ ಮಾಹಿತಿ ತಮಗೆ ಹಿಡಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಲು ವಿನಂತಿ.